26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಕೇಂದ್ರ ಚುನಾವಣಾಧಿಕಾರಿ ಕರ್ನಾಟಕ ರಾಜ್ಯದ ಎಸ್ಐಆರ್ನಲ್ಲಿ 2 ವಿಷಯಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿದ್ದೀನಿ. ಒಂದನೇದು ಜಿಬಿಎ ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ 2 ಎಸ್ಐಆರ್ ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು ಎಸ್ಐಆರ್ ಆರಂಭ ಆದ ಮೇಲೆ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? 3 ಜಿಬಿಎ ವ್ಯಾಪ್ತಿಗೆ ಈ 27 ವಾರ್ಡ್ಗಳು ಬರ್ತವೆ. 3 ಜಿಬಿಎ ವ್ಯಾಪ್ತಿಗೆ ಬರುವಂತ ವೋಟರ್ ಲಿಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲೆಲ್ಲೋ ಕುಂತ್ಕೊಂಡು ಆರೋಪ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ತೃಪ್ತಿಪಡಿಸೋದಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ಅನ್ನು ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಗೊಂದಲ ಸೃಷ್ಟಿ ಮಾಡುವುದಕ್ಕಾಗಿ, ಮಿಸ್ಗೈಡ್ ಮಾಡುವುದಕ್ಕಾಗಿ, ದಾರಿ ತಪ್ಪಿಸುವುದಕ್ಕಾಗಿ ಈ 3 ಜಿಬಿಎ ವ್ಯಾಪ್ತಿಯಲ್ಲಿ ಪ್ಯಾರಲಲ್ ಆಗಿ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಸರ್ಕಾರ ನಡೆಸಕ್ಕೆ ಹೊರಟಿದೆ ಮತ್ತು ನಡೀತಾ ಇದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು, ಇದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂಥ ಪತ್ರವನ್ನು ನಾನು ಇವತ್ತು ಬರೆದಿದ್ದೀನಿ. 2ನೇದು, ಕರ್ನಾಟಕ ರಾಜ್ಯದಲ್ಲಿ 30ನೇ ತಾರೀಕಿಂದ ಎಸ್ಐಆರ್ ಆರಂಭ ಆಗಿದೆ. 20 ವರ್ಷಗಳ ನಂತರ ಈ ಎಸ್ಐಆರ್ ನಡೀತಾ ಇರುವಂಥದ್ದು. ದೇಶದಲ್ಲಿರುವಂತ ಅಕ್ರಮ ಮತದಾರರನ್ನ, ಮೃತಪಟ್ಟಿರುವಂತ ಮತದಾರ ಪಟ್ಟಿ ಎಲ್ಲೆಲ್ಲಿ ಇದೆ ಅವರನ್ನ ತೆಗೆಯುವುದಕ್ಕಾಗಿ, ಯಾರೋ ಮತದಾರ ಪಟ್ಟಿಯಲ್ಲಿ ಇರಬಾರ್ದು ಅಂತವರನ್ನು ತೆಗೆಯುವುದಕ್ಕಾಗಿ ಇವತ್ತು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಸ್ಐಆರ್ ನಡೆದಿದೆ. ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ. ಬಹಳ ಗಂಭೀರವಾದಂತ ಒಂದು ಪ್ರಕ್ರಿಯೆ ಇದು. ನಮ್ಮ ಮತದಾರರ ಪಟ್ಟಿಯನ್ನ ಕ್ಲೀನ್ ಮಾಡಿಕೊಳ್ಳೋದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸ್ವಚ್ಛ ಮಾಡೋದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸಕ್ರಮ ಮಾಡಿಕೊಳ್ಳೋದಕ್ಕಾಗಿ ಇವತ್ತು ಬೆಂಗಳೂರಿನ ಮತದಾರರಿಗೆ ಬೇರೆ ಕಡೆ ಜನ ಬೈತಾರೆ, ನಿಮ್ಮಲ್ಲಿ ಕೇವಲ 50% ಮತದಾನ ಆಗುತ್ತೆ, 40% ಆಗುತ್ತೆ, ನೀವು ವೋಟೇ ಮಾಡಲ್ಲ ಅಂತ. ಆದ್ರೆ ಸತ್ಯ ಇರುವಂತದ್ದು, ಇದರಲ್ಲಿ ಬಹಳಷ್ಟು ಮತದಾರರು ಬೇರೆ ಕಡೆ ಹೋಗಿರ್ತಾರೆ, ಶಿಫ್ಟ್ ಆಗಿರ್ತಾರೆ. ಯಾಕಂದ್ರೆ ಇದು ನಗರ ಪ್ರದೇಶ, ಇಲ್ಲಿಂದ ಟ್ರಾನ್ಸ್ಫರ್ ಜಾಬ್ಗಳು ಇರ್ತವೆ, ವಾಪಸ್ ಹಳ್ಳಿಗೆ ಹೋಗಿರ್ತಾರೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ. ಅದಕ್ಕಾಗಿ ನಮ್ಮ ಮತದಾರರ ಪಟ್ಟಿ ಎಲ್ಲಿ ಯಾರಿಗೆ ಓಟ್ ಇದೆ ಗೊತ್ತಿಲ್ಲ, ಡಬಲ್ ಮತದಾನ ಐತಿ, ಅಲ್ಲೋ ಒಂದ್ ಕಡೆ ಮಾಡಿದ್ರೆ ಆಯ್ತು ಅಂತ ಮಾಡ್ತಿದ್ದಾರೆ. ಇದನ್ನ ಸ್ವಚ್ಛ ಮಾಡೋದಕ್ಕಾಗಿ ಎಸ್ಐಆರ್ ಇವತ್ತು ದೇಶದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಿದೆ? ಕರ್ನಾಟಕದಲ್ಲಿ ಮತ್ತೆ ಅಕ್ರಮ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮತದಾರರ ಪಟ್ಟಿಯಲ್ಲಿ ಎಲ್ಲರೂ ಸೇರ್ಕೋಬೇಕು, ಇಲ್ಲಾಂದ್ರೆ ಫೆಸಿಲಿಟಿ ಸಿಗಲ್ಲ. ಆಯ್ತು, ಆ ಸ್ಟೇಟ್ಮೆಂಟ್ ಅನ್ನ ನೋಡಿದ್ವಿ. ನಿನ್ನೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಬಿಎಲ್ಎಗಳನ್ನ ಕೂಡ ಹಾಕಿ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದು ಸರಿಯಲ್ಲ, ಅಕ್ರಮ. ಯಾರು ಕೂಡ ಹಾಕಿದ್ದಾರೆ? ನೀವೇ ಕೂಡ ಹಾಕಿದ್ದೀರಿ. ಬಿಎಲ್ಒಗಳನ್ನ ಕೂಡಿ ಹಾಕಿದವರು ಯಾರು? ಇದು ಈ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಮೂಗಿನ ನೇರದಲ್ಲಿ ನಿಮ್ಮ ಅಧಿಕಾರಿಗಳು ಅಕ್ರಮವಾಗಿ ಮತದಾರರ ಪಟ್ಟಿಗೆ ಮತದಾರರನ್ನ ಸೇರಿಸುವಂತದ್ದು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಕಳೆದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಸ್ಪೆಷಲಿ ಅಲ್ಪಸಂಖ್ಯಾತರ ನಾಯಕರು, ಅಕ್ರಮವಾಗಿ ಬಾಂಗ್ಲಾದೇಶಿಗಳನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದರಿಂದ ಶಿಕ್ಷೆ ಅನುಭವಿಸುವುದರಲ್ಲಿ ನಾನು ಒಬ್ಳು. ನಾವೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ, ಯಾರೋ ಮಾಹಿತಿ ಕೊಟ್ಟರು ಅಂತ.
ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಸಾರಿ ರೈಲ್ವೆ ಸ್ಟೇಷನ್ ಅಲ್ಲಿ 400 ಜನ ಟೀನೇಜರ್ಸ್ ಅನ್ನ ಆ ರೈಲಲ್ಲಿ ಅವರ ಟ್ರೈಲಲ್ಲಿ ಕರ್ಕೊಂಡು ಬಂದಿದ್ರು. ಇದು 7 ವರ್ಷದ ಹಿಂದೆ. ನಾವು 7 ಜನ ಹೋಗಿದ್ವಿ. ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನೀವು ಅವರನ್ನ ಪರಾರಿ ಮಾಡಿದ್ರಿ. ಬಸ್ಗಳನ್ನ ತಂದು ನಿಲ್ಸ್ಕೊಂಡಿದ್ರು. ಇಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ಗಳನ್ನ ತಂದು ನಿಲ್ಲಿಸಿಕೊಂಡು ಬಾಂಗ್ಲಾದೇಶಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಮತದಾರನ್ನಾಗಿ ಮಾಡುವುದಕ್ಕೆ, ಇಲ್ಲಿಯ ವಾಸಿಗಳನ್ನ ಮಾಡುವುದಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ನೀವು ಮಾಡಿದ್ರಿ. ಯಾವತ್ತು? ಈಗ ಅಲ್ಲ, SIR ಶುರು ಆದ್ಮೇಲಲ್ಲ, 7-8 ವರ್ಷದ ಹಿಂದೆ. ಅವತ್ತಿಂದ ಇವತ್ತಿನ ತನಕ ಬಾಂಗ್ಲಾದೇಶಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ, ಅದು ಭಟ್ಕಳ ಇರ್ಬೋದು, ಅದು ಮಂಗಳೂರು ಇರ್ಬೋದು, ಅದು ಉಡುಪಿ ಇರ್ಬೋದು, ಅದು ಹುಬ್ಬಳ್ಳಿ ಇರ್ಬೋದು, ಅದು ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಈ ಭಾಗದಲ್ಲಿ ಸೆಟ್ ಮಾಡಿದ್ದೀರಿ. ಇವರನ್ನು ನೀವು ಸಕ್ರಮ ಮಾಡಬೇಕು, ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀರಿ. ಎರಡನೇದು, ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆ ಆದ ಮೇಲೆ ಅಲ್ಲಿಂದ SIR ಆದ ತಕ್ಷಣ ಮತ್ತು ಅಲ್ಲಿ ಹೊಸ ಸರ್ಕಾರಗಳು ಬಂದ ಮೇಲೆ ಅಲ್ಲಿಂದ ಬಾಂಗ್ಲಾದೇಶಗಳು ಓಡ್ ಬಂದಿದ್ದಾರೆ. ಎಲ್ಲಿ ಓಡೋಗಿದ್ದಾರೆ? ಅದಕ್ಕೆ ನೀವು ಕರ್ನಾಟಕದಲ್ಲಿ ಆಶ್ರಯ ಕೊಟ್ರಿ. ಕರ್ನಾಟಕದಲ್ಲಿ ನೀವು ಆಶ್ರಯ ಕೊಟ್ಟಿರುವ ಕಾರಣಕ್ಕಾಗಿ ಸಾವಿರಾರು ಜನ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಹಲವಾರು ಜನ ಸಿಕ್ಕಿ ಬಿದ್ದಿದ್ದಾರೆ. ಮಾಧ್ಯಮದಲ್ಲಿ ನೀವು ತೋರಿಸಿದ್ದೀರಿ, ರಾಜ್ಯದ ಜನನೂ ನೋಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಓಡ್ತಿದೆ. ಇದನ್ನ ಸಕ್ರಮ ಮಾಡಕ್ಕೆ ಇವತ್ತು ನೀವು ಹೊರಟಿದ್ದೀರಿ ಮುಖ್ಯಮಂತ್ರಿಗಳೇ. ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಆದೇಶದ ಮೇಲೆ, ನೀವು ಲಿಖಿತ ಆದೇಶ ಕೊಟ್ಟಿಲ್ಲ, ನಿಮ್ಮ ಮೌಖಿಕ ಆದೇಶದ ಮೇಲೆ, ನಿಮ್ಮ ನಾಯಕರ ಮೌಖಿಕ ಆದೇಶದ ಮೇಲೆ ನಿಮ್ಮ BLAಗಳು ನಿಮ್ಮ ತಾಳಕ್ಕೆ ತಕ್ಕಂತೆ ಇವತ್ತು ಕುಣಿತಿದ್ದಾರೆ. ಇದರ ಪರಿಣಾಮವನ್ನ ಕಳೆದ 3 ದಿನಗಳಲ್ಲಿ ನಾವು ನೋಡಿದ್ದೀವಿ. ಹಲವಾರು ಪ್ರದೇಶಗಳಲ್ಲಿ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಮುಖ್ಯವಾಗಿ ಮಸೀದಿಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತಿದ್ದಾರೆ. ಶಾದಿ ಮಹಲಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ 200 ಜನ, 300 ಜನ, 400 ಜನರನ್ನ ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಕಲ್ಯಾಣ ಮಂಟಪದಲ್ಲಿ ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಏನು ಉದ್ದೇಶ ನಿಮ್ದು? ನಿಮ್ಮ ಉದ್ದೇಶ ಒಂದೇ, ಅವರಿಗೆ ಅಡ್ರೆಸ್ ಇಲ್ಲ, ಅವರಿಗೆ ಅಕ್ರಮವಾಗಿ ಅಡ್ರೆಸ್ ಕೊಡಬೇಕು. ಅವರಿಗೆ ಡೋರ್ ನಂಬರ್ ಇಲ್ಲ, ಅವರಿಗೆ ಯಾರ್ದೋ ಡೋರ್ ನಂಬರ್ ಹಾಕಿ ಕೊಡಬೇಕು. ಇವತ್ತು ಕಾನೂನಿದೆ, ಎನ್ಯುಮರೇಷನ್ ಫಾರ್ಮ್ ಅನ್ನ ಮನೆ ಮನೆಗೆ ಹೋಗಿ ಹಂಚಬೇಕು. ಎಲ್ಲ ಪಾರ್ಟಿಯ BLAಗಳು ಇರಬೇಕು. BLA ಖುದ್ದಾಗಿ ಹೋಗ್ಬೇಕು. ನಾನು ಇಲ್ಲ ಅಂತಂದ್ರೆ ಸ್ಕ್ವೇರ್ ಅಂಟಿಸ್ಬೇಕು. ಆ ಚಿಹ್ನೆ ನಾನು ಇದ್ರೆ ಸ್ಕ್ವೇರ್ ಅಂಟಿಸ್ಬೇಕು. ನಾನು ಇಲ್ಲದೆ ಹೋದ್ರೆ ರೌಂಡ್ ಅಂಟಿಸ್ಬೇಕು. ನಾನು ಇಲ್ಲದೆ ಹೋದ್ರೆ ರೌಂಡ್ ಅಂಟಿಸ್ಬೇಕು. ನಾನು ಇದ್ರೆ ಸ್ಕ್ವೇರ್ ಅಂಟಿಸ್ಬೇಕು. ಮತ್ತೆ ಅದರಲ್ಲಿ ಬರಿಬೇಕು, ಇಂಥ ದಿನ ನಾವು ಬಂದಿದ್ವಿ, ಇಂಥ ದಿನ ಬರ್ತೀವಿ. ಆದ್ರೆ ಇದೆಲ್ಲದೂ ಕೂಡ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಯಾವುದನ್ನ ಚುನಾವಣಾ ಆಯೋಗ ಇವತ್ತು ಸೂಚನೆ ಕೊಟ್ಟಿದೆ ಮತ್ತು ನೀವೇ ಚುನಾವಣಾ ಆಯೋಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದೆ. ಇದನ್ನ ಎಲ್ಲವನ್ನ ಕೂಡ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಏನು ಅಡ್ವರ್ಟೈಸ್ಮೆಂಟ್ ಇದೆ ಅದರ ಉಲ್ಲಂಘನೆ ಆಗ್ತಾ ಇದೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.